ಇದೀಗ ಚೊಚ್ಚಲ ಪ್ರಶಸ್ತಿಗಳಲ್ಲಿ ಕೊನೆಯ ಪ್ರಶಸ್ತಿ ಇದು. ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಶಂಕರ್ ನಾಗ್ ಪ್ರಶಸ್ತಿ ಯಾರಿಗೆ ಸಿಗ್ತಾ ಇದೆ ಅನ್ನುವಂಥದ್ದನ್ನ ನೋಡೋಣ. ಅಂಡ್ ದ ನಾಮಿನೀಸ್ ಆರ್ ಯುಮಿ ವೆಂಚರ್ಸ್ ಅರ್ಪಿಸುವ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ 2025 ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಶಂಕರ್ ನಾಗ್ ಪ್ರಶಸ್ತಿ. ದ ನಾಮಿನೀಸ್ ಆರ್ ಜೈಶಂಕರ್ ಆರ್ಯರ್, ಚಿತ್ರ ಶಿವಮ್ಮ. ಬರ್ಲಿ ಅವಳ 10 ವರ್ಷಕ್ಕರ ನಮ್ಮ ಬಾಗಿಲಿಗೆ ಅವಾಗ ಹೇಳ್ತ ನಾವು ಕತೆನ. ಸಂದೀಪ್ ಸುಂಕದ್, ಚಿತ್ರ ಶಾಕಾಹಾರಿ. ಹಳೆ ಗಾಯಗಳಿಗೆ ಎಕ್ಸ್ಪೈರಿ ಡೇಟ್ ಜಾಸ್ತಿ, ಒಂಥರ ವಾಸನೆ ಮರೆತಿಲ್ಲಿ. ಶ್ರೀನಿಧಿ ಬೆಂಗಳೂರು, ಚಿತ್ರ ಬ್ಲಿಂಕ್. ಮಧ್ಯರಾತ್ರಿ ಮಳೆ ಬರ್ತಿತ್ತು ಅಂತ ಕಿಟಕಿ ಮುಚ್ಚಕ್ ಹೋದ್ನ, ಅಲ್ಲಿ ಸೇಮ್ ನಂತರನೇ ಒಬ್ಬ ವ್ಯಕ್ತಿನ ನೋಡ್ದೆ. ಚಂದ್ರಜಿತ್ ಬೆಳ್ಳಿಯಪ್ಪ, ಚಿತ್ರ ಇಬ್ಬನಿ ತಬ್ಬಿದ ಎಳೆಯಲಿ. ಆದ್ರೂ ಫಸ್ಟ್ ಡಿವಿಷನ್ ಆಡೋಕ್ ಚಾನ್ಸ್ ಸಿಕ್ಕಿರ್ಲಿಲ್ಲ. ಸಿಕ್ಸಿಕ್ದವ್ರು ಮೂತಿ ಹೊಡಿಯಪ್ಪ ಆಡಿಸ್ತಾರೆ. ಉತ್ಸವ್ ಗೋನ್ವಾರ್, ಚಿತ್ರ ಫೋಟೋ. ಈಗ ನಡೆಯಲ್ಲ, ನಿಮ್ಮ ತಾತನ ಕಾಲಕ್ಕೆ ನಡೀತಿತ್ತು. ನಮ್ಮ ಅಪ್ಪರ ಬಂದು ನಿಮ್ಮ ಮುಕ್ಳಿ ತೊಳಿತಿದ್ರಲ್ಲ, ಅವಾಗ ಸುಟ್ಟು ತೋರಿಸಿದ್ರೆ ನಡೀತಿತ್ತು ನೋಡು. ಪ್ರಶಸ್ತಿ ಘೋಷಣೆ ಮಾಡೋದಕ್ಕೂ ಮುನ್ನ ದಯವಿಟ್ಟೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು ಎಲ್ಲ ನಾಮಿನೀಸ್ಗೆ. ಕನ್ನಡ ಚಿತ್ರರಂಗದಲ್ಲಿ ಹೊಸ ಭರವಸೆಯನ್ನ ಮೂಡಿಸಿರುವಂತಹ ಹೆಮ್ಮೆಯ ನಿರ್ದೇಶಕರು ಇವರು. ಇದೀಗ ಈ ಪ್ರಶಸ್ತಿಯನ್ನ ನೀಡೋದಕ್ಕೆ ನಮ್ಮ ಇಬ್ಬರು ಮುಖ್ಯ ಅತಿಥಿಗಳ ಜೊತೆಗೆ ರಿಕ್ವೆಸ್ಟ್, KMF ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಶಿವಸ್ವಾಮಿ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್. ಇದೀಗ ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಶಂಕರ್ ನಾಗ್ ಪ್ರಶಸ್ತಿ ಯಾರಿಗೆ ಸಿಗ್ತಾ ಇದೆ ಅನ್ನುವಂಥದ್ದನ್ನ ಅನೌನ್ಸ್ ಮಾಡುವಂತಹ ಸಮಯ. ಯುಮಿ ವೆಂಚರ್ಸ್ ಪ್ರೆಸೆನ್ಸ್ 6ನೇ ವರ್ಷದ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಅವಾರ್ಡ್ಸ್ 2025 ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ. ಅಂಡ್ ದ ವಿನ್ನರ್ ಈಸ್ ಅತ್ಯುತ್ತಮ ಚೊಚ್ಚಲ ನಿರ್ದೇಶನ ಶಂಕರ್ ನಾಗ್ ಪ್ರಶಸ್ತಿ ಉತ್ಸವ್ ಗೋನ್ವಾರ್ ಫೋಟೋ ಅವರಿಗೆ ಅಭಿನಂದನೆಗಳು. ಫೋಟೋ ಸಿನಿಮಾದ ನಿರ್ದೇಶನಕ್ಕಾಗಿ ಉತ್ಸವ್ ಗೋನ್ವಾರ್ ಅವರು ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಶಂಕರ್ ನಾಗ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಒಂದು ವಿಭಿನ್ನವಾದ ಸಿನಿಮಾ ಫೋಟೋ. ಎಸ್, ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ. ಶಂಕರ್ ನಾಗ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ ತಮ್ಮ ಮೊದಲ ಚಿತ್ರದ ನಿರ್ದೇಶನಕ್ಕಾಗಿ ಉತ್ಸವ್ ಗೋನ್ವಾರ್ ಅವರು. ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ಟು ಉತ್ಸವ್ ಗೋನ್ವಾರ್. ಫೋಟೋ ಸಿನಿಮಾದ ನಿರ್ದೇಶನಕ್ಕಾಗಿ ಉತ್ಸವ್ ಗೋನ್ವಾರ್ ಅವರು ಶಂಕರ್ ನಾಗ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್. ಉತ್ಸವ್ ಅವರೇ, ಪ್ರಶಸ್ತಿ ಹೆಸರು ಕೇಳಿದ್ರೇನೆ ಒಂದ್ ರೀತಿ ಹೆಮ್ಮೆ. ಶಂಕರ್ ನಾಗ್ ಸರ್ ಅವರ ಹೆಸರಲ್ಲಿ ನಿಮಗೆ ಪ್ರಶಸ್ತಿ ಸಿಕ್ಕಿದೆ. ಮೊದಲ ಹೆಜ್ಜೆಗೆ ಇಷ್ಟೊಂದು ಪ್ರೀತಿ ಸಿಗ್ತಾ ಇದೆ, ಹೇಗನ್ನಿಸ್ತಾ ಇದೆ? ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವರಿಗೆ ಗುರುತಿಸಿದ್ದಕ್ಕೆ ಜೈಶಂಕರ್ ಅವ್ರು ಹೇಳ್ದಂಗೆ ಒಂದ್ ಲೆಕ್ಕದಲ್ಲಿ ನಮ್ದು ಅವ್ರದ್ದು ಸಿನಿಮಾ ಒಂದೇ ತರದಲ್ಲಿ, ಅಂದ್ರೆ ಒಂದೇ ತರದ ಸಿನಿಮಾಗಳು, ಮ್ಯೂಸಿಕ್ ಇಲ್ಲದೆ ಒಂದ್ ಹಳ್ಳಿಗೆ ಹೋಗಿ ಒಂದಷ್ಟು ದಿನ ಇದ್ದು ಶೂಟ್ ಮಾಡ್ಕೊಂಡು ಬಂದಿರೋ ಸಿನಿಮಾಗಳು. ನಮ್ ಸಿನಿಮಾನು ಇಲ್ಲಿ ಕರೆದು ಪ್ರಶಸ್ತಿ ಕೊಡ್ತಿದ್ದೀರಾ, ತುಂಬಾ ಧನ್ಯವಾದಗಳು. ಮತ್ತೆ ನನ್ನ ಇಡೀ ತಂಡಕ್ಕೆ ನಾನು ಇಲ್ಲಿ ನೆನೆಸ್ಕೋತೀನಿ. ನನ್ನ ನಿರ್ದೇಶನ ತಂಡ ಸೃಜನ್ ಮತ್ತೆ ಗೌತಮ್, ಮತ್ತೆ ನನ್ನ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅಲ್ಲಿ ಕ್ಯಾಮ್ರಾಮನ್ DD ಮತ್ತೆ ಹರೀಶ್, ಓಂಕಾರ್ ಮತ್ತೆ ರವಿಶಂಕರ್, ಶಾನವಾಸ್, ಎಲ್ಲರನ್ನು ಇಲ್ಲಿ ನೆನಪಿಸ್ಕೊತೀನಿ. ಮತ್ತೆ ನಿರ್ಮಾಪಕರನ್ನ ನೆನಪಿಸ್ಕೊಳ್ಬೇಕಿಲ್ಲಿ, ಫಕೀರಪ್ಪ ಬಂಡಿವಾಡ್ ಸರ್ ಅವ್ರಿಗೆ. ಮತ್ತೆ ನನ್ನ ಸಿನಿಮಾದಲ್ಲಿ ನಟಿಸಿರೋ ಎಲ್ಲ ನಟರನ್ನ ನೆನಪಿಸ್ಕೊತೀನಿ. ತುಂಬಾ ಧನ್ಯವಾದಗಳು ಇಡೀ ನನ್ನ ತಂಡಕ್ಕೆ. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ಉತ್ಸವ್. ಥ್ಯಾಂಕ್ ಯು.